ಕನ್ವಿನ್ಸ್ ಮಾಡಲು ಆಗದಿದ್ರೆ ಕನ್ಫ್ಯೂಸ್ ಮಾಡು. ಕನ್ವಿನ್ಸ್ ಮಾಡೋಕೆ ಸಾಧ್ಯವಾಗದಿದ್ರೆ ಕನ್ಫ್ಯೂಸ್ ಮಾಡು. ಸಿಎಂ ಸಿದ್ದರಾಮಯ್ಯ ಇವತ್ತು ಮಾಡಿದ್ದು ಅದೇನೆ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ಬಂದ ತೆರಿಗೆ ಎಷ್ಟು? 2004ರಿಂದ 2014ರವರೆಗೆ ಬಂದ ಹಣದ ಶ್ವೇತಪತ್ರವನ್ನ ಹೊರಡಿಸಿ. ಇನ್ನು 2014ರಿಂದ 2024ರವರೆಗೆ ಮೋದಿ ಕೊಟ್ಟ ಹಣ ಎಷ್ಟು ಅನ್ನೋದನ್ನ ಹೇಳಿ, ದಾಖಲೆಯನ್ನ ಬಿಡುಗಡೆ ಮಾಡಿ ಅಂತ ಸಿಟಿ ರವಿ ಅವರು ಸವಾಲ್ ಹಾಕಿದ್ದಾರೆ. ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ಕನ್ಫ್ಯೂಸ್ ಮಾಡುವಂತ 1 ಗಂಟೆ ಪತ್ರಿಕಾಗೋಷ್ಠಿನಲ್ಲಿ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ. ಅವರು ನಾನು ಅವರಿಗೆ ಭಾಳ ಸಿಂಪಲ್ ಆಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು? 2014ರಿಂದ 24 ಫೆಬ್ರವರಿಯವರೆಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ತೆರಿಗೆ ಪಾಲು ಎಷ್ಟು? ಹಾಗೆಯೇ ಅನುದಾನ ಮತ್ತು ಸಹಾಯಧನ ಆ 10 ವರ್ಷದಲ್ಲಿ ಕೊಟ್ಟಿದ್ದೆಷ್ಟು, ಈಗ ಕೊಟ್ಟಿದ್ದೆಷ್ಟು? ನನ್ನ ಹತ್ರ ಅಂಕಿಅಂಶಗಳ ಮಾಹಿತಿ ಇದೆ. 2004ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ 81,795 ಕೋಟಿ 81,795 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂದರೆ ತೆರಿಗೆ ಪಾಲನ್ನು ಕೊಟ್ಟಿದ್ದಾರೆ. 2014ರಿಂದ 23ರ ಡಿಸೆಂಬರ್ವರೆಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರತಕ್ಕಂಥ ತೆರಿಗೆ ಪಾಲು 2,82,791 ಕೋಟಿ, ಅಂದರೆ ಪ್ರತಿಶತ 245ರಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಕೊಟ್ಟಿದ್ದಕ್ಕಿಂತ. ಇನ್ನು ಗ್ರಾಂಟಿನ್ ಏಡು ಅಂದರೆ ಅನುದಾನ ಮತ್ತು ಸಹಾಯಧನ 2004ರಿಂದ 2014ರವರೆಗೆ ಕಾಂಗ್ರೆಸ್ ಕೊಟ್ಟಿದ್ದು 60,779 ಕೋಟಿ. 60,779 ಕೋಟಿ. 2014ರಿಂದ 23ರವರೆಗೆ ನರೇಂದ್ರ ಮೋದಿಯವರು BJP ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರೋದು 2,08,832 ಕೋಟಿ. ಹತ್ತತ್ರ 3.5 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗ್ರಾಂಟಿನ್ ಏಡು ಮತ್ತು ತೆರಿಗೆ ಪಾಲು, ಟ್ಯಾಕ್ಸ್ ಡೆವಲ್ಯೂಷನ್ ಆ್ಯಂಡ್ ಗ್ರಾಂಟಿನ್ ಏಡು ಎರಡೂ ಸೇರಿದರೆ 3.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ರಾಜ್ಯಕ್ಕೆ ಕಾಂಗ್ರೆಸ್ 10 ವರ್ಷದಲ್ಲಿ ಕೊಟ್ಟಿದ್ದಕ್ಕಿಂತ ಜಾಸ್ತಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದಿನವೂ GST ಕೌನ್ಸಿಲ್ ಮೀಟಿಂಗಿಗೆ ಹೋಗಲಿಲ್ಲ.